ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಎಐಸಿಸಿ ಹಾಗೂ ಕೆಪಿಸಿಸಿ ವತಿಯಿಂದ ಶ್ರೀಮತಿ ಕಾಂತಾ ನಾಯ್ಕ ಮೇಡಮ್ ಅವರಿಗೆ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರು ಈಗಾಗಲೇ ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿ ಪ್ರಥಮ ಬಾರಿಗೆ ನಮ್ಮ ವಿಜಯಪುರ ಜಿಲ್ಲೆಗೆ ಆಗಮಿಸಿ ಇಂದು ನಮ್ಮನ್ನು ಪತ್ರಿಕಾಗೋಷ್ಠಿಗೆ ಇಲ್ಲಿ ಕರೆದಿರುವುದು ನಮಗೆಲ್ಲರಿಗೂ ಅವರ ಪರವಾಗಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ಹಾರ್ದಿಕವಾಗಿ ಸ್ವಾಗತ ಕೊಡ್ತೇನೆ. ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯರಾದಂತ ಬಿ.ಎಸ್. ಪಾಟೀಲ್ ಯಾಳಗಿ ಸಾಹೇಬರಿದ್ದಾರೆ, ಚಾನ್ಸಾಬ್ ಬಡೇಲ್ವಾ ಸಾಹೇಬರಿದ್ದಾರೆ, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ವಿದ್ಯಾರಾಣಿ ತುಮಲ್ ಮೇಡಮ್ ಅವರಿದ್ದಾರೆ, ಅದೇ ರೀತಿಯಾಗಿ ಪ್ರಭುಗೌಡ ಪಾಟೀಲ್ ಅವರಿದ್ದಾರೆ, ಜಮೀರ್ ಅಹಮದ್ ಬಕ್ಷಿ, ಬಶೀರ್ ಶೇಟ್ ಬ್ಲಾಕ್ ಅಧ್ಯಕ್ಷರು ಬಿ.ಎಸ್. ಪಾಟೀಲ್ ಇದ್ದಾರೆ, ಸೋಮನಾಥ್ ಕಳಿಮನಿ ಸಾಹೇಬರು, ಅದೇ ರೀತಿಯಾಗಿ ಆತೀಶ್ ಶಾಪೂರ್ ಮೇಡಮ್ ಅವರು ಹಾಗೂ ಸಾಹೇಬ್ಗಳ ಬಿರಾದಾರ್ ಅವರು ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀಮತಿ ಕಾಂತಾ ನಾಯ್ಕ ಮೇಡಮ್ ಅವರು ಮಾತಾಡಬೇಕೆಂದು ನಾನು ಮೊಟ್ಟ ಮೊದಲಿಗೆ ನಮ್ಮ ವಿಜಯಪುರ ಬಸವನಾಡಿನ ವಿಜಯಪುರ ಅಣ್ಣ ಬಸವಣ್ಣನವರನ್ನ ನೆನೆಸ್ಕೊಳ್ಳುತ್ತಾ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರನ್ನ ನೆನೆಸ್ಕೊಳ್ಳುತ್ತಾ, ಸಮಸ್ತ ವಿಜಯಪುರ ಜನತೆಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತು ನಾನು ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷಳಾಗಿ ಅಧಿಕಾರ ತೆಗೆದುಕೊಂಡ ನಂತರ ಮೊದಲ ಬಾರಿಗೆ ವಿಜಯಪುರಕ್ಕೆ ಬಂದಿದ್ದೀನಿ. ಇಲ್ಲಿ ನನ್ನ ಜೊತೆ ನಮ್ಮ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದ ಬಿ.ಎಸ್. ಪಾಟೀಲ್ ಯಾಳಗಿ ಅವರು ಇದ್ದಾರೆ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ವಿದ್ಯಾರಾಣಿ ತುಂಗಳ ಅವರಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ಚಾನ್ಸಾಬ್ ಗಡಾಲ್ ಇದ್ದಾರೆ, ಪ್ರಭುಗೌಡ ಪಾಟೀಲ್ ಇದ್ದಾರೆ, ಜಮೀರ್ ಬಕ್ಸಿ ಅವರು, ಬಶೀರ್ ಶೇಟ್ ಅವರು, ಕಳ್ಳಿಮನಿ ಅವರು, ಸೇವಾದಳದ ವ್ಯಾಪಾರ ಸುತಾರ್ ಅವರು, ಸೇವಾದಳದ ಅಧ್ಯಕ್ಷರು, MSU ಅಧ್ಯಕ್ಷರು ಬಾಳಾಸಾಹೇಬ್ ಅವರು, ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಸುಜಾತ ಕಳ್ಳಿಮನಿ ಅವರಿದ್ದಾರೆ, ನಮ್ಮ ಕಾರ್ಪೊರೇಟರ್ ಆದ ಆರ್ತಿ ಶಾಪೂರ್ ಅವರಿದ್ದಾರೆ, ಸಾಹೇಬ್ ಗೌಡ್ರು ಹಾಗೂ ನಮ್ಮ ಈ ಕಾರ್ಯಕ್ರಮಗಳನ್ನ ಯಾವಾಗ್ಲೂ ಇಲ್ಲಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡುವ ಶಬ್ಬೀರ್ ಅವರಿದ್ದಾರೆ, ಹಾಗೂ ಎಲ್ಲ ನನ್ನ ಸ್ನೇಹಿತರು ಹಾಗೂ ಮಹಿಳಾ ಸ್ನೇಹಿತೆಯರು ಮತ್ತು ಸಹೋದರಿಯರು ಮತ್ತು ಅಣ್ಣ ತಮ್ಮಂದಿರು ಎಲ್ಲ ಇದ್ದಾರೆ. ಮೊಟ್ಟ ಮೊದಲಿಗೆ ತಮಗೂ ಕೂಡ ಒಂದು ಧನ್ಯವಾದಗಳು. ಈ ಮೊದಲ ಭೇಟಿಗೆ ಏನು ಇವತ್ತು ನಾನು ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಡಿದಾರಲ್ಲ, ನನ್ನನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಂತ ಅನ್ಕೊಂಡು ನನ್ನ ಅಧ್ಯಕ್ಷ ಸ್ಥಾನ ಮಾಡಿಸಿದ ಎಐಸಿಸಿಯ ನಮ್ಮ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಕೆಪಿಸಿಸಿಯ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಜಿಲ್ಲೆಯ ನಮಗೇನು ಇವತ್ತು ಬೆಳೆಯಲು ಕಾರಣಕರ್ತರಾದ ಜಿಲ್ಲಾ ಮಂತ್ರಿಗಳು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರಿಗೆ, ಇನ್ನೋರ್ವ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಹಾಗೂ ಎಐಸಿಸಿಯ ಉಸ್ತುವಾರಿಗಳಾದ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಸರ್ಗೆ, ಶ್ರೀ ಇನ್ನೋರ್ವ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದ ವೇಣುಗೋಪಾಲ್ ಅವರಿಗೆ, ಕೆ.ಸಿ. ವೇಣುಗೋಪಾಲ್ ಸರ್ ಅವರಿಗೆ ಹಾಗೂ ನನ್ನ ಇಲಾಖೆಯ ಮಂತ್ರಿಯವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರಿಗೆ, ಎಲ್ಲರಿಗೂ ನಾನು ನಿಮ್ಮ ಮೂಲಕ
ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತು ನನಗೆ ಒಂದು ಜವಾಬ್ದಾರಿಯುತ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಕೌಶಲ್ಯ ಅಭಿವೃದ್ಧಿ ನಿಗಮ ಅಂತ ಹೇಳಿ ಒಂದು ನಿಗಮ. ಈ ನಿಗಮ ಇಡೀ ರಾಜ್ಯಾದ್ಯಂತ ಯುವಕರ ಪರವಾಗಿ ಕೆಲಸ ಮಾಡುವ ಒಂದು ನಿಗಮವಾಗಿದೆ. ನಮ್ಮ ದೇಶದಲ್ಲಿ ನಿರುದ್ಯೋಗ ಅಂತ ಹೇಳಬೇಕಾದ್ರೆ ಕೌಶಲ್ಯ ಅಭಿವೃದ್ಧಿ ನಿಗಮ, ಏನು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ನಮ್ಮ ನಿಗಮ ಥ್ರೂ ಯುವಕರಿಗೆ ಒಂದು ತರಬೇತಿಯನ್ನು ನೀಡುವುದರ ಮೂಲಕ ಅವರಿಗೆ ಸೂಕ್ತ ಎಲ್ಲೆಲ್ಲಿ ಜಾಬ್ಗಳು, ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಮೂಲಕ ನಮ್ಮ ನಿಗಮ ರಾಜ್ಯಾದ್ಯಂತ ಕೆಲಸ ಮಾಡುತ್ತದೆ. ನಮ್ಮ ನಿಗಮದ ಆಫೀಸು ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಇರೋದ್ರಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದೇ ಆದ ಒಂದು ಸಹಾಯವಾಣಿ ಇರುತ್ತದೆ. ಯುವಕರು ಆ ಸಹಾಯವಾಣಿಗೆ ಹೋಗಿ ಒಂದು ಸದುಪಯೋಗಿಯನ್ನ ತೆಗೆದುಕೊಳ್ಬೇಕು. ತಾವು ಈಗಾಗಲೇ ನೋಡಿದ್ದೀರಾ, ಫೆಬ್ರವರಿ 26, 27, 28 ಒಂದು